ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನು ಗೊತ್ತಾ, ನಾಳೆ ಯುಗಾದಿ ಅಲ್ಲ. ಹ್ಯಾಪಿ ಯುಗಾದಿ, ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷ ಚೆನ್ನಾಗಿದೆ. ಎಲ್ಲರಿಗೂ ಹೊಸ ಯುಗಾದಿ, ಹೊಸ ವರ್ಷ ತರಲಿ, ಹರ್ಷ ತರಲಿ, ಎಲ್ಲರ ಕೈ ಎಲ್ಲ ಹೋಗಲಿ, ಸಿಹಿ ತುಂಬಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮಗೆಲ್ಲರಿಗೂ ಅಂತ ಹೇಳಿ. ಇವತ್ತಿನ ಬ್ಲಾಗ್ ಏನು ಗೊತ್ತಾ, ಮೇ ಬಿ ನಾನು ಇವಾಗ ಗೋಬಿ ಮಾಡ್ತಾಯಿದ್ದೀನಿ ಆಯಿತಾ. ಇವತ್ತಿನ ಬ್ಲಾಗಲ್ಲಿ ನಾನು ಗೋಬಿ ಮಾಡ್ತೀನಿ ಆಯಿತಾ. ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳೋಣ ಆಯಿತಾ, ಓಕೆನಾ. ಆಲ್ರೆಡಿ ಗೋಬಿ ಮಾಡಿದ್ದಾರೆ ಗೈಸ್. ಹಾಗಾದರೆ ನಂಗೆ ಬೇಕಾದ ಐಟಮಲ್ಲಿ ನಂಗೆ ಬೇಕಾದ ಟೇಸ್ಟಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಆಯಿತಾ. ಸ್ವಲ್ಪ ಎಣ್ಣೆ ಹಾಕಿದೆ, ಸ್ವಲ್ಪ ಲೈಟ್ ಇದು ಮಾಡಿದೆ ಸೆಕೆಂಡ್ ಲೈಟ್ ಇದು ಮಾಡಿದೆ, ಬೆಂಕಿ ಕಚ್ಚೋದು. ನಾವು ಇಷ್ಟ ಗೈಸ್ ಮಾಡೋದು ಗೋಬಿ. ಹೆಂಗೆ ಗೊತ್ತಾ, ಇಷ್ಟ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋದು, ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುರ್ಕೊಳ್ಳೋದು, ಹುರ್ಕೊಂಡ್ಬಿಟ್ಟು ಕಾಣಿಸ್ತಿದೆ ಗೈಸ್, ನೋಡಿ ಗೈಸ್ ಕಾಣಿಸ್ತಾ ಇದೆ. ಆಮೇಲೆ ನಾವು ನ್ಯಾಚುರಲ್ ನಮ್ಮ ಹೋಮ್ ರೆಮಿಡಿ, ನಾವು ಅದರಲ್ಲಿ ಏನೂ ಹಾಕಲ್ಲ, ಮನೆಯಲ್ಲೇ ಮಾಡುವಂಥ ಸಾಸು ಗೈಸ್. ಅದಕ್ಕೊಂಚೂರು ಸ್ವಲ್ಪ ಉಪ್ಪು ಗೈಸ್, ಸ್ವಲ್ಪ ನೋಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ನನ್ನ ಟೇಸ್ಟಿಗೆ ತಕ್ಕನಾಗೆ ಖಾರದ ಪುಡಿ, ಆಮೇಲೆ ಎಲ್ಲ ಹಾಕೋದು ಗೈಸ್. ಅಂದರೆ ಇದು ಟೇಸ್ಟ್ ನ್ಯಾಚುರಲ್ ರೆಮಿಡಿ ಅಲ್ಲ, ನಾವು ಇಷ್ಟೇ ಹಾಕಿದ್ದೀವಿ ಸಾಕಿದ್ದು ನನಗೆಲ್ಲ. ಆಮೇಲೆ ಇಷ್ಟ ಆಗ್ಬಿಟ್ಟು ಗೈಸ್, ಇಷ್ಟ ಎಂಥದ್ದು ಯೂಸ್ ಮಾಡಲ್ಲ ಗೈಸ್. ನೋಡಿ ನಾವಿಲ್ಲಿ ಏನೇನು ಇಟ್ಟಿಲ್ಲ, ಇಷ್ಟ ಗೈಸ್ ನ್ಯಾಚುರಲಿ. ನಾವು ಸ್ವಲ್ಪ ಈರುಳ್ಳಿ ಹಾಕೋದು. ಈರುಳ್ಳಿ ಫಸ್ಟೇ ಹಾಕಿದರೆ ಗೋಬಿ ಒಂಥರ ಕಂದ್ರು, ಅದು ನನಗೆ ಇಷ್ಟ ಆಗೋಲ್ಲ. ಅವರ ಟೇಸ್ಟ್ ಅಲ್ವಾ, ಹಾಗಾಗಿ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನೇ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಗಾಯ್ಸ್. ಚೆನ್ನಾಗಾಯಿತು. ನಾವೇನೋ ಸೈಡ್ ಇದು ಮಾಡಲ್ಲ. ಹಾಗಾಗಿ ನೋಡಿ ಗಾಯ್ಸ್, ಗೋಬಿ ರೆಡಿ ಆಯಿತು. ಗೋಬಿ ಸೂಪರ್ ಆಗಿದೆ. ಅಂದರೆ ನಮ್ಮ ಟೇಸ್ಟಿಗೆ ನಾವು ಮಾಡ್ಕೊಂಡ್ರೆ ಚೆಂದ ಅಲ್ವಾ. ಅದಕ್ಕೆ ನಂಗೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಆಗಲಿ ಅವೆಲ್ಲ ಇಷ್ಟ ಆಗೋಲ್ಲ. ಹಾಗಾಗಿ ನ್ಯಾಚುರಲಾಗಿ ಒಂದ್ಸರಿ ವಿಸಿಟ್ ಕೊಡಿ. ನಾನು ಅಡ್ರೆಸ್ ಹಾಕಿದ್ದೀನಲ್ಲ, ಹೌದು, ಸಾಸು ನಾವು ಮನೆಯಲ್ಲೇ ಮಾಡೋದು. ಹಾಗಾಗಿ ನನಗೆ ತುಂಬ ಇಷ್ಟ ಇದೆ. ಸಾಂಬಾರು ಚೆನ್ನಾಗಿರುತ್ತೆ. ಇದು ಮಾಡಿ ಅಂದರೆ ಇವತ್ತು ಗೊತ್ತಾ, ಟೆಂಪಲಿಗೆ ಹೋಗಿದ್ವಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ನಾವು ಟೆಂಪಲಿಗೆ ಹೋಗಿದ್ವಿ. ಟೆಂಪಲಿಂದ ಬರೋದು ಲೇಟ್ ಆಯಿತು. ಇಷ್ಟೊತ್ತಿಗೆ ಬಂದೆ. ಈಗ ಬಂದು ಇವತ್ತು ಬ್ಲಾಗ್ ಮಾಡಿಲ್ವಲ್ಲ ಅಂತ ಹೇಳಿ ಮಾಡಿದೆ. ಅವಾಗ ಬ್ಲಾಗ್ ಮಾಡಬೇಕು ಅನಿಸ್ತು, ಮಾಡಿದೆ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಓಕೆ ಬಾಯ್ ಗೈಸ್. ಇನ್ನೊಂದು ಸೆಕೆಂಡ್ ಹ್ಯಾಪಿ ಯುಗಾದಿ, ಎಲ್ಲರಿಗೂ ಒಳ್ಳೆಯದಾಗಲಿ.